ಆಶ್ರಯ ಕೊಟ್ಟ ಆಲದ ಮರ. ಸುಂದರವಾದ ಆಲದ ಮರವಿತ್ತು. ಆ ಮರದಲ್ಲಿ ಹಲವಾರು ಪಕ್ಷಿಗಳು ವಾಸವಾಗಿದ್ದವು. ಒಬ್ಬ ಯುವಕ ಹೊಲಕ್ಕೆ ಹೋಗುವಾಗ ಆ ಮರವನ್ನು ನೋಡಿದ. ಆಹಾ, ಎಂತಹ ಸುಂದರ ಮರವಿದು! ಇದನ್ನು ಕಡೆದರೆ ನನಗೆ ತುಂಬಾ ಹಣ ಸಿಗುತ್ತದೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ತನ್ನ ಮನೆಗೆ ಹೊರಟನು. ಆ ಯುವಕ ಮರುದಿನ ಕೊಡಲಿಯನ್ನು ತೆಗೆದುಕೊಂಡು ಬಂದನು. ಆ ಆಲದ ಮರವನ್ನು ಕಡಿಯಲು ಪ್ರಾರಂಭಿಸಿದನು. ಆಲದ ಮರದಲ್ಲಿರುವ ಪಕ್ಷಿಗಳು ತಮ್ಮ ಭಾಷೆಯಲ್ಲಿ ಕೂಗಾಡಲು ಶುರುಮಾಡಿದವು. ಪಕ್ಷಿಗಳು ಚೀರುವ ಶಬ್ದದಿಂದ ಮರದ ಹತ್ತಿರ ಮನೆಯಿದ್ದ ಯುವತಿಗೆ ಕೇಳಿತು. ಆಕೆ ಹೊರಗೆ ಬಂದು, ಹೇ ಯುವಕ, ಏನು ಮಾಡುತ್ತಿರುವೆ? ಎಲ್ಲರಿಗೂ ಆಶ್ರಯ ನೀಡುತ್ತಿರುವ ಆಲದ ಮರವನ್ನು ಕಡಿಯುತ್ತೀಯಲ್ಲ ಎಂದು ಕೇಳಿದಳು. ನಾನು ಏನಾದರೂ ಮಾಡುತ್ತೇನೆ, ನೀನು ಸುಮ್ಮನೆ ಮನೆಗೆ ಹೋಗು ಎಂದು ಯುವಕ ನುಡಿದನು. ಪಕ್ಷಿಗಳ ಚೀರಾಟ, ಇವರಿಬ್ಬರ ಮಾತು ಕೇಳಿದ ಊರ ಜನ ಏನು ನಡೆಯುತ್ತಿದೆ ಎಂದು ಮನೆಯಿಂದ ಹೊರಗೆ ಬಂದರು. ಆ ನರನ್ನು ನೋಡಿ ಆ ಯುವಕ ಮರ ಕಡಿಯುವುದನ್ನು ಬಿಟ್ಟು ಓಡಿಹೋದನು. ಹೀಗೆ ಕೆಲ ದಿನಗಳು ಉರುಳಿದವು. ಒಮ್ಮೆ ಮಳೆಗಾಲದಲ್ಲಿ ಜೋರಾಗಿ ಹಗಲಿರುಳು ಮಳೆ ಬಂದು ಯುವಕನ ಮನೆ ಬಿದ್ದು ಹೋಯಿತು. ಅವನಿಗೆ ಇರಲು ಮನೆಯಿಲ್ಲದಾಯಿತು. ಅವನ ವರ್ತನೆಗೆ ಯಾರೂ ಸೇರುತ್ತಿರಲಿಲ್ಲ. ಸಮೀಪದಲ್ಲಿ ಒಂದು ಮರವೂ ಇರಲಿಲ್ಲ. ಕೊನೆಗೆ ಆಲದ ಮರದ ಪೊಟರೆಯೊಳಗೆ ಆಶ್ರಯ ಪಡೆದನು. ರಾತ್ರಿ ಮಲಗಿದಾಗ ಹಿಂದೆ ಗಿಡ ಕಡಿಯಲು ಬಂದಾಗ ಆದ ಘಟನೆ ನೆನಪಾಯಿತು. ಯುವತಿಯ ಮಾತುಗಳು ಕಿವಿಗೆ ಬಿದ್ದವು. ಪಶ್ಚಾತ್ತಾಪದಿಂದ ಆ ಯುವತಿಯ ಹತ್ತಿರ ಹೋಗಿ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿದ. ಇನ್ನಾದರೂ ದುಡ್ಡಿಗಾಗಿ ಕಂಡ ಗಿಡ ಕಡಿಯುವುದು ಬಿಡು. ಆ ಗಿಡವೂ ಇಲ್ಲವಾಗಿದ್ದರೆ ನಿನ್ನ ಗತಿ ಏನಾಗುತ್ತಿತ್ತು ಯೋಚಿಸು ಎಂದು ಬುದ್ಧಿ ಹೇಳಿದಳು. ಅಂದಿನಿಂದ ಅವನು ಊರು ತುಂಬಾ ಗಿಡ ನೆಡುತ್ತಾ ಪರಿಸರ ಬೆಳೆಸುವತ್ತ ಧ್ಯಾನ ನೀಡಿ. ಗೆಳೆಯರೇ, ನಾನು ನನ್ನ ತಪ್ಪನ್ನು ಅರಿತುಕೊಂಡಿದ್ದೇನೆ. ನೀವು ಮರ ಗಿಡಗಳ ರಕ್ಷಣೆ ಮಾಡುತ್ತಿರಲ್ಲವೇ?